ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು APP ಎಕ್ಸಾಮ್ಸ್ ಮತ್ತು ಜುಡಿಷರಿ ಎಕ್ಸಾಮ್ಸ್ಗೆ ಯೂಶ್ವಲಿ ಕೇಳುವಂತಹ ಒಂದು ಫ್ರೇಮಿಂಗ್ ಆಫ್ ಚಾರ್ಜಸ್ ಹೇಗೆ ಅದರ ಬಗ್ಗೆ ಒಂದು ಸಣ್ಣದಾದ ಒಂದು ಎಕ್ಸಾಂಪಲ್ ತೊಗೊಂಡು ಹೇಗೆ ಚಾರ್ಜಸ್ ಫ್ರೇಮ್ ಮಾಡಿದ್ದಾರೆ ಹೇಳುವಂಥದ್ದನ್ನು ತಿಳಿಸ್ಕೊಡ್ತಿದ್ದೇನೆ. ಸೊ ಇದರದ್ದು ಕಂಟಿನ್ಯೂಷನ್ ಪಾರ್ಟ್ ಅಂದರೆ ಜಜ್ಮೆಂಟ್ ರೈಟಿಂಗ್ ಹೇಗೆ, ಇದೇ ಫ್ಯಾಕ್ಟ್ಸ್ಗೆ ಹೇಗೆ ಜಜ್ಮೆಂಟ್ ಬರೆದಿದ್ದಾರೆ, ಆ್ಯಕ್ಚುಲಿ ಇದು ಟ್ರಯಲ್ ಕೋರ್ಟ್ ಜಜ್ಮೆಂಟ್ ಮತ್ತು ಟ್ರಯಲ್ ಕೋರ್ಟ್ ಚಾರ್ಜಸ್ ಇವೆಲ್ಲ. ಸೊ ಒಂದು ಎಕ್ಸಾಂಪಲ್ ತೊಗೊಂಡು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಜಜ್ಮೆಂಟ್ ರೈಟಿಂಗ್ ಬಗ್ಗೆ ನಾನು ಆಲ್ರೆಡಿ ಅನ್ಅಕಾಡೆಮಿಯಲ್ಲಿ ಕ್ಲಾಸಸ್ ನಾಳೆ ಅಂದರೆ 8ನೇ ತಾರೀಕು ಜನವರಿ 8, 2022 ಸಂಜೆ 7:00 ಕ್ಲಾಸ್ ಶೆಡ್ಯೂಲ್ ಮಾಡಿದ್ದೇನೆ. ಸೊ ನಿಮಗೆಲ್ಲ ಜಜ್ಮೆಂಟ್ ಹೇಗೆ ಬರೀಬೇಕು ಅನ್ನೋಂಥದ್ದು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ನನ್ನ ಅನ್ಅಕಾಡೆಮಿ ಕ್ಲಾಸನ್ನು ಫಾಲೋ ಮಾಡಿ. ಹಾಗೆ ಅದರದ್ದು ಲಿಂಕನ್ನು ನಾನು ಕೊಟ್ಟಿದ್ದೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ. ಹಾಗಾದರೆ ಇವತ್ತಿನ ಕ್ಲಾಸ್ ಈ ನನ್ನ ವಿಡಿಯೋದಲ್ಲಿ ಚಾರ್ಜಸ್ ಹೇಗೆ ಫ್ರೇಮ್ ಮಾಡೋದು, ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಒಂದೇ ಕ್ಲಾಸಲ್ಲಿ ಚಾರ್ಜಸ್ಸು, ಜಜ್ಮೆಂಟ್ ರೈಟಿಂಗ್ ಎಲ್ಲದೂ ಡಿಸ್ಕಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈಗ ಸಪ್ರೇಟ್ ಡಿವೈಡ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಹಾಗೆ ಜಜ್ಮೆಂಟ್ ರೈಟಿಂಗ್ ಕೂಡ ತುಂಬ ಇರುತ್ತೆ, ತುಂಬ ಪೇಜಸ್ ಇರುತ್ತೆ ಡಿಸ್ಕ್ರೈಬ್ ಮಾಡಲಿಕ್ಕೆ. ಅದು ಯೂಟ್ಯೂಬಲ್ಲಿ ಮಾಡಿ ಅದನ್ನು ಕಂಪ್ಲೀಟಾಗಿ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅನ್ಅಕಾಡೆಮಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಸೊ ಲೈವ್ ಆಗಿ ಡಿಸ್ಕಸ್ ಮಾಡಿದರೆ ಇನ್ನೂ ಸುಲಭ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನೋಡಿ ಫ್ಯಾಕ್ಚುಯಲ್ ಸಿಚುಯೇಷನ್ಸ್ ನೋಡಿ ಹೇಗೆ ಅಂತ. ಸೊ ಇದು ಕಂಪ್ಲೀಟಾಗಿ ಹೇಗೆ ಚಾರ್ಜಸ್ ಫ್ರೇಮ್ ಮಾಡೋದು ಹೇಳುವಂಥದ್ದನ್ನು ಒಂದು ಕೇಸ್ ಸ್ಟಡಿ. ಓಕೆ, ಒಂದು ಸಣ್ಣದಾದ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಕಾಣ್ತಾ ಇರೋ ಹಾಗೆ ನಿಮಗೆ ನೋಡಿ, ಒಬ್ಬ ಹೋಗ್ತಿರ್ತಾನೆ, ಹಾಗೆ ಅವನ ಜೊತೆ ಇನ್ನೊಬ್ಬ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಅವರು ಮೋಟರ್ ಸೈಕಲಲ್ಲಿ ರೈಡ್ ಮಾಡ್ತಿರ್ತಾರೆ. ಯಾಕೆ ಹೋಗ್ತಿರ್ತಾರೆ? ಸೊ ಆನ್ ಡೇಟ್, ಒಂದು ಪರ್ಟಿಕ್ಯುಲರ್ ಡೇಟ್ ಆ್ಯಟ್ 5 PM ಸಂಜೆ 5 ಗಂಟೆ ಹೋಗ್ತಿರುವಾಗ ವೆನ್ ದಿ ಫಸ್ಟ್ ಇನ್ಫಾರ್ಮೆಂಟ್ ವಾಸ್ ಪ್ರೊಸೀಡಿಂಗ್ ಫ್ರಾಮ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್, ವಿಜಯನಗರದಿಂದ ಕೋರಮಂಗಲ ಅಥವಾ ಯಾವುದಾದ್ರು ಒಂದು ಪ್ಲೇಸಿಗೆ ಹೋಗ್ತಾ ಇರುವಾಗ ಇನ್ ಹಿಸ್ ಮೋಟರ್ ಸೈಕಲ್ ಹೇಗೆ ಹೋಗ್ತಿದ್ದ? ಮೋಟರ್ ಸೈಕಲಲ್ಲಿ ಅಲಾಂಗ್ ವಿತ್ CW2. ಸೊ ಫಸ್ಟ್ ಇನ್ಫಾರ್ಮೆಂಟು ಮತ್ತು CW2 ಇಬ್ಬರು ಒಟ್ಟಿಗೆ ಹೋಗ್ತಿರುವಾಗ ಯಾರು ಏನು ಮಾಡಿದರು? ದಿ ಅಕ್ಯೂಸ್ಡ್, ಇವನು ಅಕ್ಯೂಸ್ಡ್. ಸೊ ವಾಟ್ ಡಿಡ್ ಯು ಡೂ? ಅಕ್ಯೂಸ್ಡ್ ರಾಂಗ್ಫುಲಿ ರಿಸ್ಟ್ರೇನ್ ಹಿಮ್, ಅವನನ್ನು ತಡೆದ, ರಾಂಗ್ಫುಲಿ ರಿಸ್ಟ್ರೇನ್ ತಡೆದ. ಯಾಕೆ? ಇವ್ರು ಯಾಕೆ ಹೋಗ್ತಿದ್ರು? ಟು ಡೆಪಾಸಿಟ್ ಸರ್ಟನ್ ಸಮ್ ಆಫ್ ಮನಿ ಇನ್ ಟು ದಿ ATM. ಸೊ ATMಲ್ಲಿ ಹಣ ಡೆಪಾಸಿಟ್ ಮಾಡಬೇಕು ಅಂತ ಸ್ವಲ್ಪ ಅಮೌಂಟ್ ಎತ್ಕೊಂಡು ಹೋಗ್ತಾ ಇರುವಾಗ, ಅವ್ರ ಹಣನ ಎತ್ಕೊಂಡು ಹೋಗ್ತಾ ಇರುವಾಗ ಅಕ್ಯೂಸ್ಡ್ ಇವರನ್ನು ರಾಂಗ್ಫುಲಿ ರಿಸ್ಟ್ರೇನ್ ಮಾಡ್ದ, ಅಕ್ರಮವಾಗಿ ತಡೆದ. ಅಷ್ಟೇ ಮಾಡಿದ್ದಲ್ಲದೆ ವಾಟ್ ಡಿಡ್ ಯು ಡೂ? ಮತ್ತು ಹಿ ಅಬ್ಯೂಸ್ಡ್ ಹಿಮ್ ಇನ್ ಅ ಬ್ಯಾಡ್ ಆ್ಯಂಡ್ ಫಿಲ್ತಿ ವರ್ಡ್ಸ್, ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ. ಸೊ ಅದು ಒಂದು ಅಫೆನ್ಸ್ ಆಗುತ್ತೆ. ರಾಂಗ್ಫುಲಿ ರಿಸ್ಟ್ರೇನ್ ಒಂದು ಅಫೆನ್ಸ್ ಆಗುತ್ತೆ. ಹಾಗೆ ಹಿ ಥ್ರೆಟನ್ ಟು ಕಿಲ್. ಓಕೆ, ಒಂದು ಥ್ರೆಟ್ನಿಂಗ್ ಕೊಟ್ಟ, ನಿನ್ನನ್ನು ಸಾಯಿಸ್ತೇನೆ ಅಂತ, ಅದು ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಆಗುತ್ತೆ. ಹಾಗೆ ಅಸಾಲ್ಟ್ ಏನಾಗುತ್ತೆ? ಇಂಟೆನ್ಷನಲ್ ಇನ್ಸಲ್ಟ್ ಅದಾಗತ್ತೆ. ಹಾಗೆ ಅದ್ರ ಜೊತೆ ಇನ್ನೂ ಒಂದು ಅಫೆನ್ಸ್ ಏನು ಮಾಡ್ದ? ಅಸಾಲ್ಟೆಡ್ ಹಿಮ್ ಬೈ ಐರನ್ ರಾಡ್ ಆನ್ ದಿ ಹೆಡ್ ಆ್ಯಂಡ್ ಕಿಕ್ಡ್ ಬೈ ಲೆಗ್ಸ್. ಸೊ ಅದು ಹೀಗೆ ಐರನ್ ರಾಡಲ್ಲಿ ಹೊಡೆದಿದ್ದಕ್ಕೆ ಏನಾಗುತ್ತೆ? ಕಾಸಿಂಗ್ ವಾಲಂಟರಿ ಹರ್ಟ್ ಆಗುತ್ತೆ. ಸೊ ಬೇರೆ ಒಫೆನ್ಸಸ್ಗಳು ಈ ಒಂದು ಆ್ಯಕ್ಟಲ್ಲಿ ಆಗುತ್ತೆ. ಆ್ಯಕ್ಟ್ ಅಂದರೆ ಏನು? ಇವನೇನೋ ಒಂದು ಕೃತ್ಯ ಮಾಡಿರ್ತಾನೆ ಅಕ್ಯೂಸ್ಡ್, ಆ ಒಂದು ಕೃತ್ಯದಿಂದ ಬೇರೆ ಒಫೆನ್ಸಸ್ಗಳು ಕೂಡ ಜನ್ರೇಟ್ ಆಗ್ಬೋದು. ಸೊ ಅದು ಏನು ಅಂತ ನಾವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ನಾವು ಚಾರ್ಜಸ್ನ ಫ್ರೇಮ್ ಮಾಡಬೇಕು. ಓಕೆ, ಸೊ ಇನ್ ದಿ ಮೀನ್ ಟೈಮ್ ಅಕ್ಯೂಸ್ಡ್ ಆಲ್ಸೋ ಸ್ನ್ಯಾಚ್ ಸಮ್ ಆಫ್ ₹10,000 ಫ್ರಮ್ ದಿ ಪಾಕೆಟ್ ಆಫ್ ದಿ ಇನ್ಫಾರ್ಮೆಂಟ್. ಅಂದರೆ ಏನು? ರಾಬರಿ, ಸ್ನ್ಯಾಚ್ ಮಾಡ್ದ. ಯಾಕೆ? ಹೆದರಿಸಿ ಎಲ್ಲ ಮಾಡ್ದ. ಸೊ ಕೆಲವೊಂದು ಅಗ್ರಿವೇಟೆಡ್ ಫಾರ್ಮ್ಸ್ ಆಫ್ ರಾಬರಿ ಕೂಡ ಇರುತ್ತೆ. ಸೊ ಯಾವ ಕ್ಯಾಟಗರಿಲಿ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಇದು ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೇನೆ ನೋಡಿ. ಫಸ್ಟ್ ಆಫ್ ಆಲ್ ಇದು ಆ ಕೋರ್ಟ್ ಯಾವುದಂತ ಹಾಕಬೇಕು, ಇನ್ ದಿ ಕೋರ್ಟ್ ಆಫ್ ಅಂತ. ಸೊ ಕ್ರಿಮಿನಲ್ ಕೇಸ್ ಆಫ್ 2019-20 CC ನಂಬರ್ ಏನಿರುತ್ತೆ ಅದು. ಹಾಗೆ ಇಲ್ಲಿ ಕಂಪ್ಲೇನೆಂಟ್ ಹಾಗೆ ಅಕ್ಯೂಸ್ ನೇಮ್ ಹಾಕಿ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಚಾರ್ಜ್ ಅಂತ ಹೆಡ್ಡಿಂಗ್ ಕೊಟ್ಟು ಅಂತ ಸ್ಟಾರ್ಟ್ ಮಾಡಿ ಯಾರು ಜಡ್ಜ್ ಅವ್ರ ಹೆಸರು ಇರುತ್ತೆ. ಆಮೇಲೆ ಯಾವ ಕೋರ್ಟಿನ ಜಡ್ಜ್, ಯಾವ ಪ್ಲೇಸಿನ ಜಡ್ಜ್. ಓಕೆ, ಡೂ ಹಿಯರ್ ಬೈ ಚಾರ್ಜ್ ಯು, ಇದು ಒಂದು ಕಾಮನ್ ಸೆಂಟೆನ್ಸ್. ಆಮೇಲೆ ಏನಾಗುತ್ತೆ? ಅಕ್ಯೂಸ್ಡ್ ಹೆಸರು ಬರುತ್ತೆ. ಇದರಲ್ಲಿ ಒಂದೇ ಅಕ್ಯೂಸ್ಡ್ ಇರೋದಕ್ಕೆ ಒಂದೇ ಅಕ್ಯೂಸ್ಡ್ ಹೆಸರು. ಕೆಲವೊಂದು ಸಲ ತುಂಬ ಜನ ಅಕ್ಯೂಸ್ಡ್ಗಳು ಇರ್ತಾರೆ, ಅದು ಬೇರೆ ರೀತಿಯಲ್ಲಿ ಡೀಲ್ ಮಾಡಬೇಕು. ಇದು ಕೇವಲ ನಾನು ಸಿಂಪಲ್ ಎಕ್ಸಾಂಪಲ್ ತೊಗೊಂಡಿರೋದಕ್ಕೆ ಕೇವಲ ಒಂದು ಅಕ್ಯೂಸ್ಡ್ ಇರುತ್ತೆ. ಸೊ ಯಾವ ಕಾಮನ್ ಇಂಟೆನ್ಷನ್ ಆ ಒಂದು ಕ್ಯಾಟಗರಿ ಬರೋದಿಲ್ಲ ಇದರಲ್ಲಿ. ಸೊ ಕೇವಲ ಸಿಂಪಲ್ ಆಗಿರುವಂಥದ್ದು ಒಂದೇ ಅಕ್ಯೂಸ್ಡ್ ಇರುವಂಥದ್ದು, ಆದರೆ 2-3-4 ಒಫೆನ್ಸಸ್ ಇದೆ. ಸೊ ಅದನ್ನು ಹೇಗೆ ನಾವು ಬರೆಯೋದು ಅಂತ ನೋಡ್ಕೊಂಡು ಹೋಗೋಣ.
ನೇಮ್ ಆಫ್ ದಿ ಅಕ್ಯೂಸ್ಡ್, ಆ ಎಂಟೈರ್ ಆಗಿ ಅಕ್ಯೂಸ್ಡ್ ಹೆಸರು, ಏಜ್ಡ್ ಅಬೌಟ್, ರಿಸೈಡಿಂಗ್ ಆಟ್ ಸೋ ಆ್ಯಂಡ್ ಸೋ ಪ್ಲೇಸ್ ಅಂತ ಎಲ್ಲ ಹಾಕಿ ಇಲ್ಲಿ ತನಕ ಬಂದು ಆ್ಯಸ್ ಫಾಲೋಸ್. ಏನು ಆ್ಯಸ್ ಫಾಲೋಸು? ಡೂ ಹಿಯರ್ ಬೈ ಚಾರ್ಜ್ ಯು ಆ್ಯಸ್ ಫಾಲೋಸ್ ಅಂತ ಅದರದ್ದು ಕಂಟಿನ್ಯೂಷನ್ನು. ಯು ಅಂದರೆ ನೀನು, ಅಂದರೆ ನೀನು, ನಿನ್ನ ಹೆಸರು ಅಂತ ಹಾಗೆ ಹೇಳ್ತಾರಲ್ಲ, ಆ ಥರ ಮಾಡಿ ಇಲ್ಲಿ ಆ್ಯಸ್ ಫಾಲೋಸ್ ತನಕ ಬರಿಬೇಕು. ಆಮೇಲೆ ದ್ಯಾಟ್ ಅಂತ ಹೇಳಿ, ಕೇವಲ ಒಂದೇ ಒಫೆನ್ಸ್ ಇದ್ದರೆ ಒಂದೇ ಚಾರ್ಜ್ ಅಂತ ಮಾಡ್ತೀರಿ ಅಂತಾದರೆ ಒಂದೇ ಸಾಕಾಗತ್ತೆ ದ್ಯಾಟ್ ಅಂತ. ಅಥವಾ ತುಂಬ ಇದ್ದರೆ ಫಸ್ಟ್ಲಿ ದ್ಯಾಟ್, ಸೆಕೆಂಡ್ಲಿ ದ್ಯಾಟ್ ಅಂತ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನಮಗೆ ಬೇರೆ ಬೇರೆ ಒಫೆನ್ಸಸ್ ಇದೆಯಲ್ಲ, ಸೊ 3-4 ಚಾರ್ಜಸ್ ಆಗುತ್ತೆ. ಸೊ ಹಾಗಿದ್ರೆ ನೋಡೋಣ ಫಸ್ಟ್ ಒಫೆನ್ಸ್ ಏನಾಗುತ್ತೆ. ಸೊ ಫಸ್ಟ್ ಒನ್ ಏನು, ಇದರಲ್ಲಿ ನಾವು ಯಾವಾಗಲೂ ಚಾರ್ಜ್ ಹೇಗೆ ತಿಳ್ಕೊಳ್ಬೇಕು, ಫಸ್ಟು ದ್ಯಾಟ್ ಯಾವ ಡೇಟ್, ಅಲಿಜ್ಡ್ ಟೈಮ್, ಫಸ್ಟ್ ಈಗ 3-4 ಒಫೆನ್ಸ್ ಇರುವಾಗ ಫಸ್ಟ್ ಟೈಮಲ್ಲಿ ನೀವು ಡೇಟ್ ಹಾಕಬೇಕು. ಅಂದರೆ ಇವತ್ತಾಗಿದೆ ಅಂತ ಆದರೆ 8/1 ಅಥವಾ 7/1/2022 ಅಥವಾ ಇದು ಯಾವತ್ತೂ ಮುಂಚೆ ಆಗಿದ್ದು 2019. ಯಾವ ಡೇಟಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಆ ಡೇಟಿಂದು ನಾವು ಯಾವಾಗ ಚಾರ್ಜ್ ಫ್ರೇಮ್ ಮಾಡ್ತೀವಿ ಅದಲ್ಲ, ಯಾವ ಡೇಟಲ್ಲಿ ಒಫೆನ್ಸ್ ಹಾಕಿದೆ ಆ ಡೇಟ್ ಹಾಕಬೇಕು. ಆ್ಯಟ್ ಅಬೌಟ್ ಟೈಮ್ ಅದರಲ್ಲಿ ಕೊಟ್ಟಿರುವಾಗೆ 5 PM. ಸೊ ಇದು ಒಂದು ಕಾಮನ್ ಇರುತ್ತೆ, ದ್ಯಾಟ್ ಆನ್ ದಿಸ್ ಡೇಟ್ ಆ್ಯಟ್ ಅಬೌಟ್ 5 PM. ಇಲ್ಲಿ ತನಕ ಒಂದು ಕಾಮನ್. ಆಮೇಲೆ ನಾವು ಇದನ್ನು ಬೇರೆ ಬೇರೆ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಬೋದು. ಸೊ ವೈಲ್ ದಿ CW1 ವಾಸ್ ಪ್ರೊಸೀಡಿಂಗ್ ಅಲಾಂಗ್ ವಿತ್ CW2 ಆನ್ ಹಿಸ್ ಮೋಟರ್ ಬೈಕ್ ಫ್ರಮ್ ಪ್ಲೇಸ್ ಟುವರ್ಡ್ಸ್ ಟು ಡೆಪಾಸಿಟ್ ಕ್ಯಾಶ್ ಆಟ್ ATM ಸಿಚುಯೇಟೆಡ್ ಆಟ್ ಸೋ ಆ್ಯಂಡ್ ಸೋ. ಸೊ ಯಾಕೆ ಆ ಉದ್ಭವ ಯಾಕೆ ಆಯಿತು, ಆ ಒಂದು ಒಫೆನ್ಸ್ ಆಗಲಿಕ್ಕೆ ಕಾರಣ ಏನು ಹೇಳುವಂಥದ್ದು ಒಂದು ಸಣ್ಣದಾಗಿ ನೀವು ಯಾವ ಪ್ಲೇಸಲ್ಲಿ ಏನಾಯಿತು ಅಂತ, ಯಾಕೆಂದರೆ ಡೇಟ್ ಟೈಮ್ ಆಯಿತು, ಪ್ಲೇಸಿಗೆ ಬರಲಿಕ್ಕೆ ಯಾಕೆ ಅವನು ಆ ಪ್ಲೇಸಲ್ಲಿದ್ದ, ಅದಕ್ಕೋಸ್ಕರ ಒಂದು ಕೆಲವೊಂದು ಸಲ ಅವಶ್ಯಕತೆ ಬೇಕಾಗುತ್ತೆ, ಅದೊಂದು ಬರ್ಕೊಳ್ಬೋದು. ಸೊ ಆವಾಗ ಏನು ಮಾಡ್ದ, ಆವಾಗ ನೀವು ಆ ಒಂದು ಒಫೆನ್ಸ್ ಯಾವ್ದು ಚಾರ್ಜ್ ಮಾಡ್ತೀರಿ, ಇದರಲ್ಲಿ ಸೆಕ್ಷನ್ 341 ಅಂದರೆ ರಾಂಗ್ಫುಲ್ ರಿಸ್ಟ್ರೆಂಟ್ ಅದರ ಮೇಲೆ ಚಾರ್ಜ್ ಆಗ್ತಾ ಇದೆ. ಸೊ ಆವಾಗ ಏನು ಮಾಡಿದ್ದಾನೆ, ಅದರದ್ದು ಒಂದು ಇಂಗ್ರೀಡಿಯೆಂಟು ಬರಬೇಕು, ಅಥವಾ ಡೆಫಿನೇಷನ್ ಆಫ್ ದಟ್ ಒಫೆನ್ಸ್ ಬರಬೇಕು, ಅಥವಾ ಆ ಇಂಗ್ರೀಡಿಯೆಂಟ್ಸಲ್ಲಿ ಕೆಲವೊಂದು ಭಾಗ ಇರುತ್ತೆ, ವಾಲಂಟರಿಲಿ ಕಾಸಿಂಗ್ ಹರ್ಟ್, ಇಂಟೆನ್ಷನಲಿ ಡೂಯಿಂಗ್ ದಿಸ್ ಅಂತ ಹಾಗೆಲ್ಲ ಇರುತ್ತೆ, ಅಥವಾ ಫ್ರಾಡ್ಯುಲೆಂಟ್ಲಿ ಆರ್ ಡಿಸಾನೆಸ್ಟ್ಲಿ ಹ್ಯಾವಿಂಗ್ ಕಮಿಟೆಡ್ ದಿಸ್ ಅಂತ ಹಾಗೆಲ್ಲ ಕೆಲವೊಂದು ವರ್ಡ್ಸ್ ಇರುತ್ತಲ್ಲ, ಕೆಲವೊಂದು ಸಲ ಆ ವರ್ಡ್ಸ್ ಕೂಡ ಹಾಕಬೇಕಾಗತ್ತೆ. ಸೊ ಅದು ನಾವು ಆ ಒಫೆನ್ಸ್ ನೋಡಿಕೊಂಡು ಹಾಕುವಂತಹ ಕೆಲವೊಂದು ಚಾರ್ಜಸ್ ಇರುತ್ತೆ. ಸೊ ಇದರಲ್ಲಿ ಕೇವಲ ಆ ಡೆಫಿನೇಷನ್ ಆಫ್ ಒಫೆನ್ಸ್, ರಾಂಗ್ಫುಲಿ ರಿಸ್ಟ್ರೈನ್ಡ್, ಯಾರು, ಯಾಕೆ, ಏನು ಅಂತ ಅದಕ್ಕೆ ಆ ಒಂದು ಅರ್ಥ ಕಂಪ್ಲೀಟ್ ಆಗುವಾಗೆ ಬರಿಬೇಕಾಗತ್ತೆ. ಓಕೆ, ಸೊ ಆಟ್ ದ್ಯಾಟ್ ಟೈಮ್ ಯು ಹ್ಯಾಡ್ ರಾಂಗ್ಫುಲಿ ರಿಸ್ಟ್ರೈನ್ಡ್ ದಿ CW1 ಬೈ ಹೋಲ್ಡಿಂಗ್ ಐರನ್ ರಾಡ್. ಸೊ ಇದು ಇಂಪಾರ್ಟೆಂಟ್, ಐರನ್ ರಾಡ್ ಇಟ್ಕೊಂಡು. ಸೊ ಏನಾಯಿತು, ಇಷ್ಟು ಮಾಡಿದಾಗ ಏನಾಯಿತು, ಇದು ಕಾಮನ್ ಇರುತ್ತೆ ಯಾವಾಗಲೂ. ಈ ಒಫೆನ್ಸಸ್ಸು ಮತ್ತು ಆ್ಯಕ್ಟ್ ಚೇಂಜ್ ಆಗುತ್ತೆ. ಓಕೆ, ಸೊ ದೇರ್ ಬೈ ಕಮಿಟೆಡ್ ಆ್ಯನ್ ಒಫೆನ್ಸ್ ಪನಿಷಬಲ್ ಅಂಡರ್ ಸೆಕ್ಷನ್ 341 ಆಫ್ IPC ಆ್ಯಂಡ್ ವಿದಿನ್ ಮೈ ಕಾಗ್ನಿಸೆನ್ಸ್. ಸೊ ಚಾರ್ಜಸ್ ಯಾಕೆ ಮಾಡ್ತಾರೆ, ಅಕ್ಯೂಸ್ಡ್ಗೆ ನಿಮ್ಮಲ್ಲಿ ಏನು ಆರೋಪ ಏನು ಅದನ್ನು ತಿಳಿಸ್ಕೊಡ್ಲಿಕ್ಕೆ. ಸೊ ನಾವು ಅಕ್ಯೂಸ್ಡ್ಗೆ ಅರ್ಥ ಆಗುವಾಗೆ, ಆ ದಿನ ನೀನು ಹೀಗೆ ಮಾಡಿದೆ, ಇದನ್ನು ಈ ಥರ ರಾಡ್ ಇಟ್ಕೊಂಡು ಹೀಗೆ ರಾಂಗ್ಫುಲಿ ರಿಸ್ಟ್ರೈನ್ ಮಾಡಿದೆ, ಯಾರನ್ನು, ಯಾಕೆ, ಎಲ್ಲಿ, ಅದೆಲ್ಲದು ಓದಿದರೆ ಅಕ್ಯೂಸ್ಡ್ಗೆ ಅರ್ಥ ಆಗಬೇಕು. ನನ್ನ ಮೇಲೆ ಏನು ಆರೋಪ ಇದೆ, ಯಾಕೆ ನನ್ನನ್ನು ಟ್ರಯಲ್ ಆಗ್ತಾ ಇದೆ ನನ್ನ ಮೇಲೆ ಅಂತ. ಸೊ ಹಾಗೆ ಆ ಥರ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿ, ಅದೇ ರೀತಿ ಆ ಒಫೆನ್ಸ್ದು ಆ್ಯಕ್ಚುಲಿ ಈಗ ಮರ್ಡರ್ ಅಂತ ಇದ್ದರೆ ಅಥವಾ ಎಕ್ಸ್ಟಾರ್ಷನ್ ಇದ್ದರೆ, ಥೆಫ್ಟ್ ಅಂತ ಇದ್ದರೆ ಆ ರೆಲೆವೆಂಟ್ ಡೆಫಿನೇಷನ್ ಆಫ್ ದಿ ಒಫೆನ್ಸ್ ಕರೆಕ್ಟಾಗಿ ಹಾಕಿ. ಕೆಲವೊಂದು ಸಲ ಇಂಗ್ರೀಡಿಯೆಂಟ್ಸು ಬೇಕಾಗತ್ತೆ, ಯಾಕೆಂದರೆ ಮೆನ್ಸ್ ರಿಯಾ ಮತ್ತು ಇಂಟೆನ್ಷನ್ನು, ಅಥವಾ ಮೆನ್ಸ್ ರಿಯಾ ಮತ್ತು ಆ್ಯಕ್ಟಸ್ ರಿಯಸ್, ಅಂದರೆ ಆ್ಯಕ್ಟ್ ಏನು ಮತ್ತು ಮೆನ್ಸ್ ರಿಯಾ ಕೆಲವು ಸಲ ಆ ಒಫೆನ್ಸ್ಗೆ ಬೇಕೇ ಬೇಕಾಗತ್ತೆ, ಮೆನ್ಸ್ ರಿಯಾ ಕೇಳ್ತಾರೆ. ಸೊ ಆ ಒಂದು ಮೆನ್ಸ್ ರಿಯಾ ಕೂಡ ಹಾಕಬೇಕಾಗತ್ತೆ. ಓಕೆ, ಸೊ ಇದು ಫಸ್ಟ್ ಚಾರ್ಜು. ಇನ್ನು ನೆಕ್ಸ್ಟ್ ಯಾವುದು 504 ಇರುವಂಥದ್ದು, ಅದೇನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದು, ಅದು ಇಂಟೆನ್ಷನಲ್ ಇನ್ಸಲ್ಟ್ ಫಾರ್ ಕಮಿಟಿಂಗ್ ಅ ಬ್ರೀಚ್ ಆಫ್ ಪೀಸ್ ಅಂತ ಒಂದು ಒಫೆನ್ಸ್ ಇದೆ. ಸೊ ಅದಕ್ಕೆ ದ್ಯಾಟ್ ಈಗ ಮತ್ತೆ ನಾವು ಅದೇ ಡೇಟ್, ಟೈಮ್, ಪ್ಲೇಸ್ ರಿಪೀಟ್ ಮಾಡಬೇಕಾಗಿಲ್ಲ, ಆನ್ ದಿ ಅಬೌವ್ ಸೆಡ್ ಅಂತ ಹಾಕಿದರೆ ಸಾಕಾಗತ್ತೆ ಫಾಲೋವಿಂಗ್ ಆಫ್ ಚಾರ್ಜಸ್ಗೆ. ಸೊ ದ್ಯಾಟ್ ಆನ್ ದಿ ಅಬೌವ್ ಸೆಡ್ ಡೇಟ್, ಟೈಮ್ ಆ್ಯಂಡ್ ಪ್ಲೇಸ್ ಯು ಹ್ಯಾಡ್ ಇಂಟೆನ್ಷನಲಿ ಇನ್ಸಲ್ಟೆಡ್. ಸೊ ಇಲ್ಲಿಂದ ಕಾಮನ್ ಇದು. ಈಗ ಏನು ಮಾಡ್ದ, ಯು ಹ್ಯಾಡ್ ಇಂಟೆನ್ಷನಲಿ ಇನ್ಸಲ್ಟೆಡ್ CW1 ಇನ್ ಫಿಲ್ತಿ ಲ್ಯಾಂಗ್ವೇಜ್ ವಿತ್ ಇಂಟೆನ್ಷನ್ ಟು ಪ್ರೊವೋಕ್ ಬ್ರೀಚ್ ಆಫ್ ಪೀಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಇಂಟೆನ್ಷನ್ ಅಂತ ಇದೆ ಅಲ್ಲ, ಸೊ ಅದಕ್ಕೆ ಆ ಒಫೆನ್ಸ್ಗೆ ಬೇಕಾಗಿರುವಂಥದ್ದು ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಮೆನ್ಸ್ ರಿಯಾ ಹಾಕಿದ್ದಾರೆ. ಇಂಟೆನ್ಷನ್ ಟು ಪ್ರೊವೋಕ್ ಬ್ರೀಚ್ ಆಫ್ ಪೀಸ್
thereby committed an offence punishable under section 504 of IPC and within my cognizance. ಇದು ಕೂಡ ಬರಬೇಕಾಗತ್ತೆ within my cognizance ಅಂತ. ಓಕೆ, ಸೊ ಇಲ್ಲಿ ತನಕ 3 ಭಾಗಗಳಾಗಿ ವಿಂಗಡಿಸ್ಕೊಳ್ಬೋದು. ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಕಾಮನ್ ಇರುತ್ತೆ. ಯಾವ ಒಫೆನ್ಸ್ ಅಂತ ನಿಮಗೆ ಕ್ಲಿಯರ್ ಇರಬೇಕು. ಇದೆರಡು ಕ್ಲಿಯರ್ ಆದ್ಕೊಳ್ಳೆ ಇಲ್ಲಿ ಬರುವಂಥ ವರ್ಡಿಂಗ್ಸ್ ಕೂಡ ನಿಮಗೆ ಆ ಫ್ಯಾಕ್ಟ್ಸ್ ಗೊತ್ತಾದ್ಕೊಳ್ಳೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಇದು ಸೆಕೆಂಡ್. ಇನ್ನು ಥರ್ಡ್ ಒನ್ ಏನು, ಇದು ಕೂಡ ನೋಡಿ, ದ್ಯಾಟ್ ಆನ್ ದಿ ಅಬವ್ ಸೆಡ್ ಡೇಟ್ ಟೈಮ್ ಆ್ಯಂಡ್ ಪ್ಲೇಸ್. ಓಕೆ, ಯಾವ ಒಫೆನ್ಸ್ ಇದು 506 ಕ್ರಿಮಿನಲ್ ಇಂಟಿಮಿಡೇಷನ್. ಸೊ ಇದು ಕಾಮನ್. ಇದು ನಾವು ಕಾನ್ಸಂಟ್ರೇಷನ್ ಮಾಡುವಂತಹ ಒಂದು ಪಾರ್ಟ್ ಇದು. ಸೊ ಯು ಹ್ಯಾಡ್ ಕಮಿಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ ಬೈ ಥ್ರೆಟನಿಂಗ್ ದಿ ಲೈಫ್ ಆಫ್ CW1. ಓಕೆ, ಸೊ ಥ್ರೆಟನಿಂಗ್ ಕೊಟ್ಟ, ಸಾಯಿಸ್ತೇನೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಒಂದು ಒಫೆನ್ಸ್ ಚಾರ್ಜ್ ಆಗುತ್ತೆ. ಓಕೆ, ಇನ್ನು ನಾಲ್ಕನೇದು, ದ್ಯಾಟ್ ಆನ್ ದಿ ಅಬವ್ ಸೆಡ್ ಡೇಟ್ ಟೈಮ್ ಆ್ಯಂಡ್ ಪ್ಲೇಸ್. ಇದು ಕಾಮ. ಯಾವ ಒಫೆನ್ಸ್ ಇದು? ಸೆಕ್ಷನ್ 394. 394 ಅಂದರೆ ಏನು? ರಾಬರಿ ಮಾಡುವಾಗ ವಾಲಂಟರ್ಲಿ ಕಾಸಿಂಗ್ ಹರ್ಟ್ ಆದರೆ. ಓಕೆ, ಸೊ ಯು ಹ್ಯಾಡ್ ಅಟೆಂಪ್ಟೆಡ್ ಟು ಕಮಿಟ್ ರಾಬರಿ ವಾಲಂಟರ್ಲಿ ಕಾಸಿಂಗ್ ಹರ್ಟ್ ಟು ದಿ ಹೆಡ್ ಆಫ್ CW1. ಸೊ ಹರ್ಟ್ ಅಂತ ಹೌದು ಒಫೆನ್ಸ್ ಹಾಕಿದ್ವಿ, ಡೆಫಿನೇಷನ್ ಹಾಕಿದ್ವಿ, ಆದರೆ ಏನು ಹರ್ಟ್ ಆಯಿತು, ಯಾಕೆ ಹರ್ಟ್ ಆಯಿತು, ಅದು ಒಂದು ಸಣ್ಣ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನು ಚಾರ್ಜಲ್ಲಿ ಬರಬೇಕಾಗತ್ತೆ. ಟು ದಿ ಹೆಡ್ ಆಫ್ CW1 ಬೈ ಯೂಸಿಂಗ್ ಐರನ್ ರಾಡ್ ಆ್ಯಂಡ್ ರಾಬ್ಡ್ ಆ್ಯನ್ ಅಮೌಂಟ್ ಆಫ್ ₹10,000. ಓಕೆ, ಸೊ ಇದು ಈ ಪಾರ್ಟಿಗೆ ಕಾನ್ಸಂಟ್ರೇಷನ್ ಮಾಡಿ ಯಾವಾಗಲೂ ಏನು ಬರಬೇಕು. ಸೊ ಆದಷ್ಟು ಚಾರ್ಜಸ್ ಓದಿ, ನಾನು ಹೇಗೆ ಚಾರ್ಜಸ್ ಮಾಡಬೇಕು, ಹೇಗೆ ಕಲಿಬೇಕು ಹೇಳುವಂಥದ್ದನ್ನು ಈ ಕೋರ್ಸ್ ಮುಖಾಂತರ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇದೆಲ್ಲವೂ ಕೂಡ ನಾವು ಓದಿ 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 ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಅರ್ಥ ಆಗಿರ್ಬೋದು 4 ಬೇರೆ ಬೇರೆ ತರಹ ಒಂದು ಒಫೆನ್ಸ್ಗಳನ್ನ ಇಟ್ಕೊಂಡು. ಸೊ ಇವೆಲ್ಲವುಗಳನ್ನು ಓದ್ಕೊಳ್ಳಿ. ಸೆಕ್ಷನ್ 394 ಏನು ಹೇಳುತ್ತೆ, 504 ಏನು ಹೇಳುತ್ತೆ, 506 ಏನು ಹೇಳುತ್ತೆ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಆಗಲಿಲ್ಲ ನಮ್ಮ ಚಾರ್ಜ್. ಇಷ್ಟು ಬರೆದ ನಂತರ ಚಾರ್ಜ್ ಮಾಡಿ ಏನಾಗುತ್ತೆ, ಸೊ ಐ ಹಿಯರ್ ಬೈ ಡೈರೆಕ್ಟ್ ದ್ಯಾಟ್ ಯು ಬಿ ಟ್ರೈಡ್ ಬೈ ಮೀ ಆನ್ ದಿ ಅಬವ್ ಸೆಟ್ ಚಾರ್ಜಸ್. ಸೊ ಅವನ ಮೇಲೆ, ಅವನಂದರೆ ಯಾರು, ಅಕ್ಯೂಸ್ ಮೇಲೆ ಟ್ರಯಲ್ ಆಗುತ್ತೆ. ಸೊ ಆ ಟ್ರಯಲ್ಗೆ ನಿನ್ನ ಮೇಲೆ ಈ ಥರ ಆರೋಪ, ಇದ್ರ ಮೇಲೆ ಎವಿಡೆನ್ಸ್ ಕೊಡಬೇಕು ಹೇಳುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ ಮಾಡುವಂತಹ ಚಾರ್ಜಸ್ ಇವೆಲ್ಲ. ಸೊ ಇದರದ್ದು ಲಾಸ್ಟ್ ಸೆಂಟೆನ್ಸ್ ಅಥವಾ ಎಂಡಿಂಗ್ ಹೀಗೆ ಬರಬೇಕು. ಆಮೇಲೆ ಡೇಟ್, ನೇಮ್ ಆಫ್ ದಿ ಜಡ್ಜ್ ಮತ್ತು ಡೆಸಿಗ್ನೇಷನ್ ಇಯರ್. ಓಕೆ, ಸೊ ಇದಿಷ್ಟು ಕೂಡ ಹೌ ಟು ಫ್ರೇಮ್ ಚಾರ್ಜಸ್ ಹೇಳುವಂಥದ್ದಕ್ಕೆ ಒಂದು ಚಿಕ್ಕದಾದ ಒಂದು ಎಕ್ಸಾಂಪಲ್ಲು. ಹೀಗೆ ನಾನು ಇದೇ ಫ್ಯಾಕ್ಚುಯಲ್ ಸಿಚುವೇಶನ್ ಮೇಲೆ ಜಡ್ಜ್ಮೆಂಟ್ ರೈಟಿಂಗ್, ಇದ್ರದ್ದು ಜಡ್ಜ್ಮೆಂಟ್ ಹೇಗಾಗಿದೆ, ಏನಾಗಿದೆ, ಹಾಗಿದ್ರೆ ಯಾವ ಎವಿಡೆನ್ಸ್ ಮುಖ್ಯ ಆಗಿರುತ್ತೆ, ಇದ್ರದ್ದು ಎಪ್ರಿಸಿಯೇಷನ್ ಹೇಗಾಗಿದೆ ಹೇಳೋದಕ್ಕೆ ಜನವರಿ 8, 2022 7ವರೆಗೆ ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ದೇನೆ. ಸೊ ಫಸ್ಟ್ ಟೈಮ್ ಯೂಸರ್ಸ್ ಇದ್ದರೆ ನೀವು ನಂದು ಕೋಡ್ ಹಾಕ್ಕೋಬೋದು, ಅಪರ್ಣಾ ಲಾ ಅಂತ. ಅನ್ಲಾಕ್ ಆಗಲಿಕ್ಕೆ ಫ್ರೀ ಲೈವ್ ಕ್ಲಾಸಸ್ಸು ನೀವೆಲ್ಲರೂ ಕೂಡ ಅಟೆಂಡ್ ಆಗ್ಬೋದು. ಅನ್ಅಕಾಡೆಮಿ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿದ್ದರೆ ತುಂಬ ಜನ ಅಟೆಂಡ್ ಆಗ್ತಿದ್ದೀರಿ. ನೀವೆಲ್ಲ ಡೈರೆಕ್ಟಾಗಿ ನೋಟಿಫೈ ಮೀ ಅಂತ ಬಟನ್ ಕ್ಲಿಕ್ ಮಾಡಿದರೆ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗೋವಾಗ ಮೆಸೇಜಸ್ ಬರುತ್ತೆ. ಗೊತ್ತಿಲ್ವಾ? ಹಾಗಿದ್ರೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೇನೆ. ಅನ್ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಹೇಗೆ ಮಾಡಬೇಕು, ಯೂಸ್ ಹೇಗೆ ಮಾಡಬೇಕು, ನಮ್ಮದು ಕ್ಲಾಸಸ್ಸನ್ನು ಹೇಗೆ ವಾಚ್ ಮಾಡಬೇಕು, ಕ್ಲಾಸಸ್ ಆಗ್ತಾಯಿದ್ರೆ ಹೇಗೆ ಕಂಡಕ್ಟ್ ಆಗ್ತಾಯಿದೆ, ಯಾವ ಟೈಮ್ಗೆ ಕಂಡಕ್ಟ್ ಆಗ್ತಾಯಿದೆ, ಅದೆಲ್ಲದೂ ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ ಆಲ್ರೆಡಿ. ಸೊ ಅದನ್ನು ವಾಚ್ ಮಾಡಿ ಬೇರೆ ಬೇರೆ ವೀಡಿಯೋಗಳನ್ನು ನನ್ನದೇ ಅಭಿಜ್ಞಾ ಲಾ ಸೀರೀಸ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ. ಓಕೆ, ಸೊ ಹೀಗೆ ಅನ್ಅಕಾಡೆಮಿ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ಅದನ್ನು ಕೂಡ ನೋಡಿ. ಈ ವಿಡಿಯೋ ಎಂಡಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಹಾಗಿದ್ರೆ ಅವೆಲ್ಲ ಏನು ಅಂತ ನೋಡೋಣ ಬನ್ನಿ. ಅನ್ಅಕಾಡೆಮಿಯಲ್ಲಿ ಇತ್ತೀಚೆಗೆ ಜನವರಿ 2022ರಿಂದ ಒಂದು ಆಕ್ಸಲರೇಟ್ 1.0 ಅಂತ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಚಾಲೆಂಜಸ್ ಸೀರೀಸ್ ಕೂಡ ಆಗ್ತಾ ಇದೆ. ಸೊ ಆಕ್ಸಲರೇಟ್ 1.0 ಅಂದರೆ ಕಂಪ್ಲೀಟಾಗಿ ಫ್ರೀ ಟೆಸ್ಟ್ ಸೀರೀಸ್. ಸೊ ಯಾರ್ಯಾರು ಜುಡಿಷರಿ ಎಕ್ಸಾಮ್ಸ್ಗೆ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಿ, ಸೊ ಖಂಡಿತವಾಗಿಯೂ ಇವೆಲ್ಲವುಗಳನ್ನು ಕೂಡ ಅಟೆಂಡ್ ಆಗಿ. ಓಕೆ, ನಿಮಗೆ ಸಾಕಷ್ಟು ಟೈಮ್ ಇದೆ ಇನ್ನು. ಸೊ ಆಮೇಲೆ ಟೈಮ್ ಮೀರಿದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಕಷ್ಟ, ಟೈಮ್ ಇರೋದಿಲ್ಲ. ಸೊ ಈಗಲಿಂದನೇ ಅಭ್ಯಾಸ ಮಾಡಿ. ಅದು ಫ್ರೀಯಾಗಿ ಸಿಗ್ತಾ ಇರುವಾಗ ಎಷ್ಟೋ ಜನ ಹೇಳ್ತೀರಿ ಕಷ್ಟ ಇದೆ, ದೂರದಿಂದ ಕಲಿತಾ ಇದ್ದಾವೆ, ಎಲ್ಲೋ ತುಂಬ ಇಂಟೀರಿಯರಿಂದ ಕಷ್ಟ ಆಗುತ್ತೆ ಹಾಗೆ ಅಂತೆಲ್ಲ ತುಂಬ ಜನ ಹೇಳ್ತಿರ್ತೀರಿ. ಸೊ ಹಾಗಿರುವಾಗ ನಿಮಗೆ ಇಂಟರ್ನೆಟ್ ಆ್ಯಕ್ಸೆಸ್ ಇದ್ದರೆ ಇವೆಲ್ಲವೂ ಕೂಡ ಆಕ್ಸಲರೇಟ್ 1.0 ಇದಕ್ಕೆ ಖಂಡಿತವಾಗಿಯೂ ಏನು ಅಂತ ಇದ್ರ ಬಗ್ಗೆ ಗಮನ ಕೊಡಿ. ಫಸ್ಟ್ ಟೈಮ್ ಯೂಸರ್ಸ್ ಇದ್ದರೆ ನಾನು ಆಲ್ರೆಡಿ ಹೇಳಿದ್ದೇನೆ, ನಿಮಗೆ ಕೋಡ್ ಇದೆ ಅಪರ್ಣಾ ಲಾ ಅಂತ. ಈ ಕೋಡ್ ಹಾಕಿ ಅನ್ಲಾಕ್ ಆಗುತ್ತೆ. ಓಕೆ, ಯಾವುದೇ ನಿಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಈ ಒಂದು ಫ್ರೀ ಟೆಸ್ಟ್ ಸೀರೀಸ್ ನೋಡಲಿಕ್ಕೆ ಅಥವಾ ಅಟೆಂಡ್ ಆಗಲಿಕ್ಕೆ.
ಹಾಗೆ ಜನರಲ್ ನಾಲೆಜ್ ಕೂಡ ಇಂಪಾರ್ಟೆಂಟು. ಸೊ ವೀಕ್ಲಿ ಕರೆಂಟ್ ಅಫೇರ್ಸ್ ಇದನ್ನು ಕೂಡ ಅಟೆಂಡ್ ಆಗಿ GK ರೆಗ್ಯುಲರ್ ಆಗಿ ನಾವು ಅಪ್ಡೇಟ್ ಆಗ್ತಾ ಇದ್ದರೆ ಕೇವಲ ಜುಡಿಷರಿ ಎಕ್ಸಾಮ್ಸ್ ಅಂತಲ್ಲ, ನೀವು ಬ್ಯಾಂಕ್ ಎಕ್ಸಾಮ್ಸ್ ಅಥವಾ APP ಎಕ್ಸಾಮ್ಸ್ ಅಥವಾ ಬೇರೆ ಕ್ಲಾಟ್ PG ಎಂಟ್ರೆನ್ಸ್ ಎಕ್ಸಾಮ್ಸ್, ನೆಟ್ ಎಕ್ಸಾಮ್ಸ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ವೀಕ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದು. ಸೊ ಇದ್ರದ್ದು ಲಿಂಕನ್ನು ನಾನು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಅಟೆಂಡ್ ಆಗಿ, ಇದಕ್ಕೆಲ್ಲದು ಕೂಡ ಅಟೆಂಡ್ ಆಗಿ ಹೇಗಿವೆ ಅಂತೆಲ್ಲ ನನಗೆ ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ. ನನ್ನ ಕಾಂಟ್ಯಾಕ್ಟ್ ಮೇಲ್ ID ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ. ಹಾಗೆ ಪ್ಲಸ್ ಕೋರ್ಸ್ ಯಾರಿಗಾದ್ರು ಜಾಯಿನ್ ಆಗಬೇಕು ಅಂತ ಇದ್ದರೆ ನೋಡಿ, ನಿಮಗೆ ಇದೊಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ರ್ಯಾಪಿಡ್ ರಿವಿಷನ್ ಬ್ಯಾಚ್ ಅಂತ. ಆಲ್ರೆಡಿ Jan 5ಗೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇದು ಇರೋದು ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಸಂಬಂಧಪಟ್ಟ ಬ್ಯಾಚಸ್ಗೆ ಸಂಬಂಧಪಟ್ಟದ್ದು. ಆದರೂ ಸ್ಟಿಲ್ ಯಾರಿಗಾದರೂ ಕ್ವಿಕ್ಕಾಗಿ ರಿವಿಷನ್ ಆಗಿ ಕಲಿಬೇಕು, ಆ ಒಂದು ಎಲ್ಲ ಆ್ಯಕ್ಟ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಇದ್ದರೆ, ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಅರ್ಥ ಆಗುತ್ತೆ ಅಂತ ಇದ್ದರೆ ಪ್ಲಸ್ಗೆ ಜಾಯ್ನ್ ಆಗಿ, ಹಾಗೆ ಈ ರ್ಯಾಪಿಡ್ ರಿವಿಷನ್ ಬ್ಯಾಚ್ಗೆ ಜಾಯ್ನ್ ಆಗಿ. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಂತ. ಸೊ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ, ಬೇರೆ ಬೇರೆ ಅವಧಿಗೆ, ಡ್ಯೂರೇಷನ್ಗೆ ನಿಮಗೆ ಬೇರೆ ಬೇರೆ ಪ್ಲ್ಯಾನ್ಸ್ಗಳು ಸಿಗುತ್ತವೆ. ಜನರಲ್ ಆಗಿ ಒಂದು 3 months ಅಥವಾ 6 months ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 6 months ನಾನು ಯಾವಾಗಲೂ ಪ್ರಿಫರ್ ಮಾಡುವಂಥದ್ದು, ಯಾಕೆಂದರೆ ನೀವು ಐಕಾನಿಕ್ ಅದೇ ತೊಗೊಂಡ್ರೆ, ಪ್ಲಸ್ ಬದಲು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮೇನ್ಸ್ ಎಕ್ಸಾಮ್ಸ್ಗೂ ಸುಲಭ ಆಗುವಂತಹ ಒಂದು ಬ್ಯಾಚಸ್ ಅಂತ ಅಲ್ಲ, ಒಂದು ಏನು ಹೇಳ್ತಾರೆ ಟೆಸ್ಟ್ ಸೀರೀಸ್ ಅಥವಾ ಪ್ರಿಪ್ರೇಷನ್ ಟೆಸ್ಟ್ ನಿಮಗೆ ಮಾಡಿಸ್ಲಿಕ್ಕಾಗ್ತವೆ. ಐಕಾನಿಕಲ್ಲಿ ಮೆಂಟರ್ಶಿಪ್ ಸೆಷನ್ಸ್ ಎಲ್ಲ ಇರ್ತವೆ, ಇಂಡಿವಿಜುವಲ್ 1:1 ಬೇಸಿಸ್. ಸೊ ಅದು ಬೆಸ್ಟ್ ಮೆಥಡು. ಐಕಾನಿಕ್ ತೊಗೊಂಡ್ರೆ ನಿಮಗೆ ಪ್ಲಸ್ ಕೋರ್ಸಸ್, ಪ್ಲಸ್ ಬ್ಯಾಚಸ್ ಎಲ್ಲದೂ ಕೂಡ ಸೌಲಭ್ಯ ಸಿಗುತ್ತೆ. ಸೊ ಇದು ಐಕಾನಿಕ್ದ ವ್ಯಾಲ್ಯೂ ಅಲ್ಲ, ಇದು ಪ್ಲಸ್ ಸಬ್ಸ್ಕ್ರಿಪ್ಷನ್ದು. ಸೊ ನಿಮಗೆ ಐಕಾನಿಕ್ ಪ್ರೈಸಿಂಗ್ ಕ್ಯಾಟಗರಿ ಬೇಕಂತ ಹೇಳಿದ್ರೆ ನಿಮ್ಮ ಆ್ಯಪಲ್ಲೇ ನಿಮಗೆ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿದರೆ ಅದರಲ್ಲಿ ಸಿಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಜನ ಜಾಯಿನ್ ಆಗ್ತಾ ಇದ್ದಾರೆ ಇತ್ತೀಚೆಗೆ ಎಲ್ಲರೂ. ಸೊ ಅದರದ್ದು ಬೆನಿಫಿಟ್ ತೊಗೊಳ್ಳಿ, ಯಾಕೆಂದರೆ ಆಮೇಲೆ ನಿಮಗೆ ಮೇನ್ಸ್ ಎಕ್ಸಾಮ್ಸ್ ಹತ್ತಿರ ಬರ್ತಿರುವಾಗ ನೀವು 3 months ತೊಗೊಳ್ಳಿ, 6 months ತೊಗೊಳ್ಳಿ, ಅದರದ್ದು ಯೂಸ್ ಆಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಟೈಮ್ ಇರೋದಿಲ್ಲ, ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ, ಹಾಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗಲಿಂದನೇ ಪ್ಲ್ಯಾನ್ ಮಾಡಿ ಈ ಒಂದು ಆಪ್ಷನ್ನ ತೊಗೊಳ್ಬೋದು. ಹಾಗೆ ಅದ್ರ ಮೇಲೆ 10% ಕೂಡ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ಕೋಡ್ ಹಾಕಿದರೆ, ಅಪರ್ಣಾ ಲಾ ಅಂತ. ಸೊ ಐಕಾನಿಕ್ ಅಂದರೆ ಆ್ಯಕ್ಚುಲಿ ಏನಂದರೆ ನೋಡಿ, ಇಲ್ಲಿ ಮೇನ್ಸ್ ಫೋಕಸ್ಡ್ ಟೆಸ್ಟ್ ಸಿರೀಸ್. ಈಗ ನಿಮಗೆ ಕರ್ನಾಟಕ ಎಕ್ಸಾಮ್ಸ್ಗೆ, ಮೇನ್ಸ್ ಎಕ್ಸಾಮ್ಸ್ಗೆ 4 ಪೇಪರ್ ಇದೆ, ಟ್ರಾನ್ಸ್ಲೇಷನ್ ಇದೆ, ಜಜ್ಮೆಂಟ್ ರೈಟಿಂಗ್ 2 ಪೇಪರ್ಸ್ ಇದೆ, ಹಾಗೆ ಕಾಮನ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬರುವಂತಹ ಲಾ ಪೇಪರ್ ಇದೆ. ಸೊ ಇಂಡಿವಿಜುವಲ್ ಪೇಪರ್ಗಳದ್ದೇ ಒಂದು ರೆಪ್ಲಿಕಾ ನಿಮಗೆ ಕೊಡ್ತಾರೆ. ಆ್ಯಕ್ಚುಲಿ ಅದೇ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ, ಅಥವಾ ಸಿವಿಲ್ ಜಜ್ಮೆಂಟ್ ರೈಟಿಂಗ್, ನೀವು ಅದಕ್ಕೆ ಆನ್ಸರ್ ಬರೆದು ಅದ್ರ ಮೇಲೆ ನೀವು ನಿಮಗೆ ಎವ್ಯಾಲ್ಯೂಷನ್ ಆಗುತ್ತೆ, ಫೀಡ್ಬ್ಯಾಕ್ ಸಿಗುತ್ತೆ ಎಲ್ಲಿ ತಪ್ಪಿದ್ದೀರಿ ಅಂತ. ಸೊ ಅದು ನಿಮಗೆ ಹೆಲ್ಪ್ ಆಗುವಂಥ ಒಂದು ಮುಖ್ಯವಾದ ನಿಮ್ಮ ಒಂದು ಎಕ್ಸಾಮ್ಸಲ್ಲಿ ಮುಖ್ಯ ತಿರುವು ಹೇಳ್ತಾರಲ್ಲ, ಸೊ ಅದೇ ತರಹ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆ ಆಲ್ ಬೆನಿಫಿಟ್ಸ್ ಆಫ್ ಪ್ಲಸ್ ಇದು ಕೂಡ ನಿಮಗೆ ಸಿಗುತ್ತೆ. ಪ್ಲಸ್ ಕೋರ್ಸಸ್ ಯಾವುದೇ ಎಜುಕೇಟರ್ಸ್ಗಳದ್ದು ಎಲ್ಲ ಕೋರ್ಸಸ್ಗಳನ್ನು ಆ ಒಂದು ಅವಧಿಗೆ, ಈಗ 6 ತಿಂಗಳು ತೊಗೊಂಡ್ರೆ 6 ತಿಂಗಳ ಅವಧಿಗೆ ನೀವು ವಾಚ್ ಮಾಡ್ಬೋದು. ಹಾಗೆ ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ ಇದೆ. ಡೈರೆಕ್ಟಾಗಿ ನೀವು ಸೆಷನ್ 10 ನಿಮಿಷ 20 ನಿಮಿಷ ಹಾಗೆಲ್ಲ ಬುಕ್ ಮಾಡಿ ನೀವು ಸೆಷನ್ಗಳನ್ನು ನಿಮ್ಮ ಮೆಂಟರ್ಸ್ಗಳ ಜೊತೆ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಹೇಗೆ ನಿಮ್ಮ ಎಕ್ಸಾಮ್ ಸ್ಟ್ರಾಟಜಿ ಇರಬೇಕು, ಎಕ್ಸಾಮ್ ಗೈಡೆನ್ಸ್ ಹೇಗಿರಬೇಕು, ಟೈಮ್ ಟೇಬಲ್ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಯಾವ ಸಬ್ಜೆಕ್ಟ್ ಓದಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡಲಿಕ್ಕಾಗತ್ತೆ. ಓಕೆ, ಸೊ ಹಾಗೆ ಅನ್ಅಕಾಡೆಮಿದು ಬೇರೆ ಯೂಟ್ಯೂಬ್ ಜುಡಿಷರಿ ಚಾನೆಲ್ ಕೂಡ ಇದೆ. ಸೊ ಇದನ್ನು ಸಬ್ಸ್ಕ್ರೈಬ್ ಆಗಿ, ಇದರಲ್ಲಿ ಕೂಡ ಕ್ಲಾಸಸ್ಗಳು ಕಂಡಕ್ಟ್ ಆಗ್ತಾ ಇರ್ತವೆ, ಬೇರೆ ಬೇರೆ ಎಜುಕೇಟರ್ಸ್ಗಳು ಕಂಡಕ್ಟ್ ಮಾಡ್ತಿರ್ತಾರೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ಇದು ನನ್ನ ಟೆಲಿಗ್ರಾಮ್ ಚಾನಲ್, UA ಜುಡಿಷರಿ ಅಪರ್ಣಾ ಭಟ್ ಅಂತ ಸರ್ಚ್ ಮಾಡಿದರೆ ಕೂಡ ನಿಮಗೆ ನಂದು ಟೆಲಿಗ್ರಾಮ್ ಚಾನಲ್ ವಾಚ್ ಮಾಡ್ಬೋದು. ಅದರಲ್ಲಿ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಪೋಲ್ ಕಂಡಕ್ಟ್ ಮಾಡ್ತೇನೆ. ಹಾಗೆ ಅದ್ರ ಜೊತೆ ಕೆಲವೊಂದು ನೋಟ್ಸ್ಗಳನ್ನು ಕೂಡ ಕಳಿಸಿರ್ತೇನೆ. ಈಗ ಹೇಗೆ ಜಜ್ಮೆಂಟ್ ರೈಟಿಂಗ್ ಡಿಸ್ಕಸ್ ಮಾಡ್ತೇನೆ ಹೇಳ್ತೇನೆ, ಸೊ ಆ ಜಜ್ಮೆಂಟ್ ರೈಟಿಂಗ್ದು ಒಂದು ಸ್ಲೈಡನ್ನು ನಿಮಗೆ ಅದ್ರಲ್ಲಿ ಕಳಿಸ್ಕೊಡ್ತೇನೆ. ಸೊ ಡೌನ್ಲೋಡ್ ಮಾಡ್ಕೊಳ್ಬೋದು, ರೆಫರ್ ಮಾಡಿ ಎಕ್ಸಾಮ್ಸ್ಗೆ ಎಲ್ಲೋ ಒಂದು ಕಡೆ ನಿಮಗೆ ಇದೆಲ್ಲ ಹೆಲ್ಪ್ ಆಗ್ಬೋದು. ಓಕೆ, ಸೊ ಹೀಗೆ ನನ್ನ ಯೂಟ್ಯೂಬನ್ನು ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಯಾರಿಗೆ ಈ ಒಂದು ವಿಷಯ ಇನ್ಫಾರ್ಮೇಷನ್ ಅದರ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ಶೇರ್ ಮಾಡಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.